ಸಂಡೇ ಅಂದ ತಕ್ಷಣ ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಲ್. ಎಲ್ರಿಗೂ ಹ್ಯಾಪಿ ವೀಕೆಂಡ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಹಾಗೆ ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ ಇವತ್ತು ಸಂಡೇ. ಸೊ ಎಲ್ರಿಗೂ ಹ್ಯಾಪಿ ವೀಕೆಂಡ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರಿಗೆ ಸಂಡೇ ಯಾವಾಗ ಬರುತ್ತಪ್ಪ ಅಂತೇಳಿ ಕಾಯ್ಕೊಂಡು ಕೂತ್ಬಿಟ್ಟಿರ್ತೀವಿ. ಯಾಕಂದರೆ ಇಡೀ ವೀಕು ಬೆಳಿಗ್ಗೆನೇ ಎದ್ದು ಅಷ್ಟೊತ್ತಿಗೆ ಎದ್ದು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡಿಕೊಂಡು ಒಂಥರ ಈ ವೀಕ್ ಡೇಸ್ ಫುಲ್ ಟಯರ್ಡ್ ಆಗಿರುತ್ತೆ. ಸಂಡೇ ಅಂತೇಳಿ ಜಪ ಮಾಡ್ತಾ ಇರ್ತೀವಿ. ಸಂಡೇ ಬಂತಂದರೆ ಅಪ್ಪ ಆರಾಮಾಗಿ ಮಲ್ಕೊಂಡು ಲೇಟಾಗಿ ಎದ್ಬಿಟ್ಟು ನಿಧಾನಾಗಿ ಮಾಡ್ಕೊಂಡು ತಿಂದು ರೆಸ್ಟ್ ಮಾಡೋಣ ಅಂತೇಳಿ. ಸೊ ಇವತ್ತು ಸಂಡೇ. ನಾನು ಕೂಡ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಸಂಡೇ ಅಂದ ತಕ್ಷಣ ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಲ್. ಸೊ ಏನಾದರೂ ನಾನ್ ವೆಜ್ ಇಲ್ಲ ಅಂತಂದರೆ ಆ ಸಂಡೇ ಕಂಪ್ಲೀಟೇ ಆಗೋಲ್ಲ. ಸೊ ಅದಕ್ಕೆ ನಾನು ಇವತ್ತು ಏನಾದರೂ ನಾನ್ ವೆಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಈ ಗ್ರೇವಿ ಫ್ರೈ ಮತ್ತು ಈ ಬಿರಿಯಾನಿ ಎಲ್ಲ ತಿಂದು ನನಗಂತೂ ಬೋರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರನ್ನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ಆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಹಾಗೆ ಎಲ್ರಿಗೂ ಇನ್ನೊಂದು ಸಲ ಹ್ಯಾಪಿ ವೀಕೆಂಡ್ ಹೇಳ್ತಾ, ನಾನು ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಅಟ್ಲೀಸ್ಟ್ ಮಧ್ಯಾಹ್ನ ಊಟದ ಅಷ್ಟೊತ್ತಲ್ಲಾದ್ರೂ, ಯಾಕಂದರೆ ಎನಿವೇಸ್ ಸಂಡೇಸ್ ಆಲ್ಮೋಸ್ಟ್ ನಂದು ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿಬಿಡುತ್ತೆ. ಸೊ ಲೇಟಾಗಿ ಎದ್ದೋಳೋದ್ರಿಂದ ಅಟ್ಲೀಸ್ಟ್ ಮಧ್ಯಾಹ್ನ ಅಷ್ಟಲ್ಲಾದ್ರೂ ಸೊ ಪ್ರಿಪೇರ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕಾದ್ರೂ ಬೇಗ ಮಾಡಬೇಕು ಅಂತೇಳಿ. ಸೊ ಹಾಗಿದ್ರೆ ಬನ್ನಿ, ನಾನು ನಿಮಗೆ ಯಾವ ಥರ ನಾನು ಚಿಕನ್ ಸಾಂಬಾರನ್ನ ಮಾಡ್ತೀನಿ ಅಂತೇಳಿ ಆ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇದು ಚಿಕನ್ ಸಾಂಬಾರು ಮಾಡೋಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನೊಂದು ಕಡೆ ಕಾಯಿ, ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಕಾಯಿ, ಮತ್ತು ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂತೆ ಖಾರದ ಪುಡಿ, ಸಾಂಬಾರು ಪುಡಿ. ಸೊ ಈ ಮೂರನ್ನು ಕೂಡ ನಾನು ಸಪ್ರೇಟಾಗಿ ರುಬ್ಕೊತೀನಿ. ಸೊ ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ನನಗೆ ಯಾವ್ದು ಬೇಕೋ ಆ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕಿ ಚಿಕನ್ನ ಚೆನ್ನಾಗಿ ಬಾಡಿಸ್ತೀನಿ. ನಾನು ಆ ಮಸಾಲೆಗಳನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಸಿ ಸ್ಮೆಲ್ ಇರೋದ್ರಿಂದ ಸ್ವಲ್ಪ ಬಾಡಿಸಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇನ್ನೊಂದು ಕಡೆ ಬಂದು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಮತ್ತು ಅಡುಗೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ನೆಕ್ಸ್ಟು ಅದಾದ ತಕ್ಷಣ ನಾನು ಏನು ಮಾಡ್ತೀನಿ, ಚಿಕನ್ ಬಾಡ್ತಾ ಇರುತ್ತೆ. ಸೊ ಮಸಾಲೆಗಳನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊತೀನಿ. ಸೊ 3 ಮಸಾಲೆಗಳು ಕೂಡ ಇವಾಗ ರೆಡಿ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಚಿಕನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಾಡಿದೆ, ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿಂದ ಏನಿದೆ ಅದನ್ನು ಫಸ್ಟು ಹಾಕ್ತೀನಿ. ಅದಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು ಚೆನ್ನಾಗಿ ಅದು ಹಿಡೀಲಿ ಅಂತ. ಅದಾದ ತಕ್ಷಣ ಮಸಾಲೆ ಕಾಯ್ದೇನು ರುಬ್ಬಿರ್ತೀನಲ್ವ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ನಂತರ ಖಾರದ್ದು ನಮಗೆ ಎಷ್ಟು ಖಾರ ಬೇಕೋ ಅದನ್ನು ನಾನು ರುಬ್ಬಿರೋದನ್ನು ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ ನಾನು, ಅದೆಲ್ಲ ಚೆನ್ನಾಗಿ ಚಿಕನ್ನಿಗೆ ಹಿಡೀಲಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಅದು ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ. ಇವಾಗ ಇನ್ನೊಂದು ಸಲ ನಮಗೆ ಉಪ್ಪು ಹೇಗಿದೆ, ಖಾರ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಫೈನಲಾಗಿ ನಾನು ಏನು ಮಾಡ್ತೀನಿ, ಸೊ ಲಿಡ್ನ ಹಾಕ್ತಾಯಿದ್ದೀನಿ. ಇವಾಗ ನಾನೇನಿಲ್ಲ ಅಂದರೆ ಒಂದು 3-4 ವಿಷಲ್ನ ಹಾಕ್ಸ್ಕೊತೀನಿ. ಸೊ ನಿಮ್ಮ ಅನುಕೂಲಕ್ಕೆ ಯಾವ ಥರ ಬೇಕಾಗುತ್ತೆ ಅಷ್ಟು ವಿಷಲ್ನ ಹಾಕ್ಸ್ಕೊಳ್ಳಿ. ನಿಮ್ಮ ಕುಕ್ಕರಲ್ಲಿ ಗಟ್ಟಿ ಕೋಳಿ ಆಗಿರೋದ್ರಿಂದ ನಾನು 3-4 ಹಾಕ್ತೀನಿ. ಸೊ ನೋಡ್ತಿದ್ರಲ್ಲ, ಚಿಕನ್ ಸಾಂಬಾರು ರೆಡಿಯಾಗಿದೆ. ಸೊ ಹೇಗೆ ಬಂದಿದೆ ಅಂತೇಳಿ ನೋಡಬೇಕು. ನೋಡಿ ಹೇಗಿದೆ ಅಂತೇಳಿ. ಚಿಕನ್ ಚೆನ್ನಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಸೊ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ. ಚಿಕನ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂತಂದರೆ ಆಗಲ್ಲ ಅಲ್ವಾ. ಸೊ ಮುದ್ದೆ ಇದ್ರೇ ಕಂಪ್ಲೀಟ್ ಅನಿಸೋದು. ಮುದ್ದೆನೂ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಊಟ ರೆಡಿ ಇದೆ. ನೋಡ್ತಾ ಇದ್ದೀರಲ್ವ, ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಆ ಒಂದು ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮುದ್ದೆ ಇಲ್ದಲ್ಲ ಎಲ್ಲರೂ ಇನ್ಕಂಪ್ಲೀಟ್. ನನಗಂತೂ ಮುದ್ದೆ ಇಷ್ಟ. ಚಿಕನ್ ಸಾಂಬಾರು ಇದ್ದರೆ ಮುದ್ದೆ ಇರಲೇಬೇಕು. ಹೊಟ್ಟೆ ಹಸಿತದೆ, ಇಷ್ಟು ತಿಂದ್ಬಿಡ್ಬೇಕು ಸಕ್ಕತ್ತಾಗಿದೆ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.